ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಈ ವರ್ಷ ಉತ್ತಮವಾಗಿ ಮಳೆ ಆಗ್ತಿದೆ. ಏನು ವಾಡಿಕೆ ಮಳೆ ಇತ್ತು, ವಾಡಿಕೆ ಮಳೆ ಅನುಸಾರವಾಗಿ ಈಗ ಯಥೇಚ್ಛವಾಗಿ ನಮಗೆ ಹವಾಮಾನ ಮುನ್ಸೂಚನೆ ಪ್ರಕಾರವಾಗಿಯೇ ಮಳೆ ಆಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ರೈತರು ಭೂಮಿ ಸಿದ್ಧತೆ ಕಾರ್ಯಗಳನ್ನು ಸಹ ಮಾಡ್ಕೊಳ್ತಿದ್ದಾರೆ. ಸೊ ಈಗೇನು ನಾವು ಪ್ರತಿ ವರ್ಷ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ, ಅದೇ ರೀತಿಯಾಗಿ ಪ್ರಸಕ್ತ ವರ್ಷ ಕೂಡ ಏನು ರೈತರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ರಾಗಿ, ಅಲಸಂದಿ, ತೊಗರಿ, ಕಡಲೆಕಾಯಿ ಹಾಗೆ ಮುಸ್ಕಿನ ಜೋಳ ಈ ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಾಕಷ್ಟು ನಾವು ಬಿತ್ತನೆ ಬೀಜಗಳನ್ನು ಈಗಾಗಲೇ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿದ್ದೀವಿ. ರೈತರು ಯಾವಾಗ ಬೇಕಾದರೂ ಬಿತ್ತನೆ ಬೀಜಗಳನ್ನು ನಮ್ಮ RSKಯಿಂದ ತಗೋಬಹುದು. ಆಮೇಲೆ ಇನ್ನು ರಸಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ರಸಗೊಬ್ಬರನೂ ಅಷ್ಟೇ ನಮ್ಮಲ್ಲಿ ಸಪ್ಲೈ ಬಿಲ್ ಪ್ರಕಾರ ಬರ್ತಿದೆ. ನಮಗೆ ಯಾವುದೇ ರೀತಿ ಕೊರತೆ ಇಲ್ಲ. DAP ಇರ್ಬೋದು ಅಥವಾ ಯೂರಿಯಾ ಇರ್ಬೋದು, ಎರಡೂ ಸಹ ನಮಗೆ ಈಗ ಅವೈಲೇಬಲ್ ಇದೆ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ರೈತರು DAPನ ಹೆಚ್ಚಾಗಿ ಖರೀದಿ ಮಾಡುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ನಾವು ಈವನ್ ಏನು ಸಪ್ಲೈ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೃಷಿ ಅಧಿಕಾರಿಗಳು, ನಾವು ನಮ್ಮ ಟೆಕ್ನಿಕಲ್ ಸ್ಟಾಫ್ ಇರ್ಬೋದು, ಎಲ್ಲನೂ ಫೀಲ್ಡ್ ವಿಸಿಟ್ ಸಹ ಮಾಡ್ತಿದ್ದೀವಿ. ಪ್ರತಿಯೊಂದು ಅಂಗಡಿಗಳಿಗೂ ವಿಸಿಟ್ ಮಾಡಿ ದಾಸ್ತಾನಿದೆಯಾ ಇಲ್ವಾ ಅನ್ನೋದು ಒಂದು ಕ್ರಾಸ್ ವೆರಿಫಿಕೇಷನ್ ಆಗ್ತದೆ. ಅದೇ ರೀತಿಯಾಗಿ ನಾವು ಸ್ಯಾಂಪಲ್ಸ್ ಸಹ ಡ್ರಾ ಮಾಡ್ತಿದ್ದೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಂದಿರತಕ್ಕಂತಹ ಬಿತ್ತನೆ ಬೀಜಗಳನ್ನು ನಾವು ಸ್ಯಾಂಪಲ್ಸ್ ಡ್ರಾ ಮಾಡ್ತಿದ್ದೀವಿ. ಅದೇ ರೀತಿ ಹೊರಗಡೆ ಈಗಾಗಲೇ ನಮ್ಮಲ್ಲಿ ಏನು ಬಿತ್ತನೆ ಬೀಜಕ್ಕೆ ಲೈಸೆನ್ಸ್ ತಗೊಂಡಿರ್ತಾರೆ ಅಂತಹ ಅಂಗಡಿಗಳಿಗೂ ಹೋಗಿ ನಾವು ಅಲ್ಲಿನೂ ಸಹ ಸ್ಯಾಂಪಲ್ಸ್ನ ಡ್ರಾ ಮಾಡ್ತಿದ್ದೀವಿ. ಬಿತ್ತನೆ ಬೀಜ ಅಷ್ಟೇ ಅಲ್ಲ, ರಸಗೊಬ್ಬರ, ಕೀಟನಾಶಕಗಳು ಎಲ್ಲವನ್ನು ನಾವು ಸ್ಯಾಂಪಲ್ಸ್ ಡ್ರಾ ಮಾಡ್ತೀವಿ. ಅದೇ ನಮಗೆ ಈಗ ಜೂನ್ ಎಂಡಿಗೆ ಅಂತಂದಾಗ ನಮಗೆ ಈ ತಿಂಗಳಿಗೆ ನೋಡಿದಾಗ 192 ಮಿಲಿಮೀಟರ್ ನಮಗೆ ವಾಡಿಕೆ ಮಳೆ ಆಗಬೇಕಿತ್ತು. ಸೊ ಇವತ್ತಿಗೆ 227.5 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ವಾಡಿಕೆ ಮಳೆಗಿಂತ ಹೆಚ್ಚಾಗಿ ಮಳೆ ಆಗಿದೆ. ಅಂದರೆ ಈಗಿನ ಸನ್ನಿವೇಶ ಹೆಂಗಿದೆ, ವಾತಾವರಣ ಕೃಷಿ ಚಟುವಟಿಕೆಗೆ ಹೋಲಿಕೆ ಮಾಡ್ಕೊಂಡು ಹೇಳೋದಾದ್ರೆ ಪರಿಸ್ಥಿತಿ? ಹೌದು, ಈಗ ಕಳೆದ 15-20 ದಿನದಿಂದ ಮಳೆ ಆಗ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಭೂಮಿ ಸಿದ್ಧತೆ ಕಾರ್ಯನ ರೈತರು ಮಾಡ್ಕೊಳ್ತಿದ್ದಾರೆ. ಭೂಮಿ ಸಿದ್ಧತೆ ಅಂತಂದಾಗ ಈಗ ಮಾಗಿ ಉಳುಮೆ ಅಂತ ಹೇಳ್ತೀವಿ ನಾವು. ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ಏನಾಗುತ್ತೆ, ಮಳೆ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ. ಹಾಗೇನೇ ನೀವು ಸಾಯಿಲ್ನ, ಮಣ್ಣನ್ನು ನೀವು ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಕ್ರಿಮಿ ಮತ್ತು ಕೀಟನಾಶಕಗಳು ಏನಾದರೂ ಇದ್ದರೆ, ಬೇರೆ ಏನಾದರೂ ಇದ್ದರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಹಾಳಾಗುತ್ತೆ. ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಣ್ಣಿನಲ್ಲಿ, ತೇವಾಂಶ ಹಿಡಿದಿಟ್ಕೊಳ್ಳುವಂಥದ್ದು. ಸೊ ಇದು ಮುಖ್ಯವಾಗಿ ಬೇಕಿರ್ತಂತೆ. ಯಾಕಂದರೆ ಹಿಂದೆ ಏನು ಬೆಳೆ ಬೆಳೆದಿರ್ತಾರೆ, ಬೆಳೆ ಬೆಳೆದ ನಂತರ ಭೂಮಿ ಹಾಗೇನೇ ಬಿಟ್ಬಿಟ್ಟಿರ್ತಾರೆ. ಅದೇನಾಗಿರುತ್ತೆ, ಗಟ್ಟಿ ನೆಲ ಥರ ಆಗಿಬಿಟ್ಟಿರುತ್ತೆ. ಅವಾಗ ಮಳೆ ನೀರೇನಾದರೂ ಅದ್ರ ಮೇಲೆ ಬಿತ್ತು ಅಂತಂದರೆ ಅದು ಹಾದು ಹೋಗೋವಂಥ ಚಾನ್ಸಸ್ ಅಂದರೆ ಹರಿದು ಹೋಗ್ಬಿಡುತ್ತೆ, ನಿಮಗೆ ನಿಲ್ಲಲ್ಲ, ಹಿಂಗಲ್ಲ. ಅದೇ ಮಾಗಿ ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಆ ನೀರನ್ನು ಹಿಂಡ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಇದು ಮುಖ್ಯವಾಗಿ ಈಗ ಪ್ರಸ್ತುತ ನಡೆತಿರುವಂಥ ಕಾರ್ಯ. ಇನ್ನು ನಮ್ಮಲ್ಲಿ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಆಲ್ರೆಡಿ ಬಿತ್ತನೆ ಬೀಜಗಳನ್ನು ತೊಗೊಂಡು ಹೋಗ್ತಿದ್ದಾರೆ ರೈತರು. ಈಗ ಈ ಮಳೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬಹುಶಃ ಈಗ ಮಳೆ ಆಯಿತು ಅಂದರೆ ಬಿತ್ತನೆ ಕಾರ್ಯ ಇಮಿಡಿಯೇಟಾಗಿ ಶುರು ಆಗುತ್ತೆ. ಬಿತ್ತನೆ ಹಾಗಾಗಿ ಮುಂಚೆ ಎಷ್ಟು ಉಳುಮೆ ಮಾಡೋದೇ ಚೆನ್ನಾಗಿರುತ್ತೆ? ಅಂದರೆ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡೋಕ್ಕೆ ರೈತರು ಏನೇನು ಮಾಡಬೇಕು? ಈಗ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಏನಾಗ್ತದೆ ಅಂತಂದರೆ ರಾಗಿ ಬೆಳೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಿದ್ದಾರೆ ರೈತರು. ಯಾಕಂದರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಬೆಂಬಲ ಬೆಲೆ ಬಂದಿರುವಂಥದ್ದು. ಸೊ ಹಾಗಾಗಿ ಮತ್ತು ಮೆಕ್ಯಾನೈಸ್ಡ್ ಹಾರ್ವೆಸ್ಟಿಂಗಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಯಾಕೆಂತಂದರೆ ನಮ್ಮಲ್ಲಿ ಈಗ ಏನು ಕೂಲಿ ಕಾರ್ಮಿಕರು ಬಹಳಷ್ಟು ಕಡಿಮೆ ಆಗ್ತಿದ್ದಾರೆ, ಯಥೇಚ್ಛವಾಗಿ ಸಿಗ್ತಿಲ್ಲ. ಸೊ ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗೋದಕ್ಕೆ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ಗೆ ಹೋಗ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ರಾಗಿಯಲ್ಲಿ ನೀವು ಅಂತರ್ ಬೆಳೆಗಳನ್ನು ಬೆಳೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ ರೈತರು, ಏಕ ಬೆಳೆ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ. ಅಂದರೆ ಇರುವಂಥ ಎಲ್ಲ ಭೂಮಿಯಲ್ಲೂ ಅವ್ರಿಗಿರುವಂತಹ ಎಷ್ಟು ಎಕರೆ ಪ್ರದೇಶ ಇರುತ್ತೆ ಅಷ್ಟರಲ್ಲೂ ರಾಗಿಯನ್ನೇ ಬೆಳೆಯುವಂಥದ್ದು ಇದಾಗ್ತದೆ. ಹಾಗಾಗಿ ಏನಾಗ್ತದೆ, ಹಿಂದೆ ನಮ್ಮಲ್ಲಿ ಅಂತರ ಬೆಳೆಗಳನ್ನು ಬೆಳೀತಿದ್ರು, ತೊಗರಿ ಇರ್ಬೋದು, ಸಾಸಿವೆ ಇರ್ಬೋದು, ಇದನ್ನೆಲ್ಲ ಬೆಳೆಯುವಂಥ ಪದ್ಧತಿ ಇತ್ತು. ಇದು ಯಥೇಚ್ಛವಾಗಿ ಕಡಿಮೆ ಆಗ್ತಾ ಬರ್ತದೆ. ಈಗ ನೋಡಿದ್ರೆ ನಮ್ಮಲ್ಲಿ ಸಿಗೋದೇ ಇಲ್ಲ ಕೆಲವೊಂದು ಭಾಗಗಳಲ್ಲಿ. ಹಾಗಾಗಿ ಏನಾಗುತ್ತೆ, ಮಣ್ಣಿನ ಫಲವತ್ತತೆಯೂ ಹಾಳಾಗುತ್ತೆ ನಿಮಗೆ. ಸೊ ನಾವೀಗ ತೊಗರಿ ಬೆಳಿತೀವಿ ಅಂತಂದಾಗ ಆಟೋಮೆಟಿಕ್ಕಾಗಿ ನಮಗೆ ಸಾರಜನಕ ಸ್ಥಿರೀಕರಣ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅದನ್ನು ನ್ಯಾಚುರಲ್ ಆಗಿ ಮಾಡ್ತೀವಿ. ಈಗ ನೀವು ಮತ್ತೆ ಯೂರಿಯಾ ತೊಗೊಂಡೋಗಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನ, ಸಾರಜನಕವನ್ನು ಡೈರೆಕ್ಟಾಗಿ ನಿಮಗೆ ದ್ವಿದಳ ಧಾನ್ಯಗಳು ತಮ್ಮ ಏನು ರೂಟ್ಸ್ ಮುಖಾಂತರ, ಬೇರಿನ ಮುಖಾಂತರ ಸ್ಥಿರೀಕರಣ ಮಾಡಿ ನ್ಯಾಚುರಲ್ ಆಗಿನೇ, ನೈಸರ್ಗಿಕವಾಗಿಯೇ ನಿಮಗೆ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡಲಿಕ್ಕೆ ಒಂದು ಅವಕಾಶ ಇರುವಂಥದ್ದು. ಮತ್ತು ನಮ್ಮ ಮನೆ ಬಳಕೆಗೂ ಸಹ ನಾವು ಬಳಸ್ಕೊಳ್ತಿದ್ವಿ ಅಂತರ ಬೆಳೆಗಳನ್ನು ಏನು ಬೆಳೀತಿದ್ವಿ, ದ್ವಿದಳ ಧಾನ್ಯಗಳನ್ನು. ಅದು ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ರೈತರು ಈ ಒಂದು ನಿಟ್ಟಿನಲ್ಲಿ ತಮ್ಮ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಬೆಳೆಗಳನ್ನು ಬೆಳಿಬೇಕು.
ಜೊತೆಗೆ ಆದಷ್ಟು ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡ್ಕೋಬೇಕು. ಹಿಂದೆ ನಾವು ಏನು ಪದ್ಧತಿಗಳನ್ನು ಅನುಸರಿಸ್ತಿದ್ವಿ, ಅಂತರ ಬೆಳೆಗಳನ್ನು ಬೆಳೆಯುವ ಮೂಲಕ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುವಂಥದ್ದು, ಹಾಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಂಥದ್ದು, ಈ ಸಾವಯವ ಗೊಬ್ಬರಗಳನ್ನು ಬಳಸುವಂಥದ್ದು, ಇದು ಮಾಡೋದ್ರಿಂದ ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದು. ಯಾಕಂದರೆ ಈಗ ಮುಂದಿನ ಪೀಳಿಗೆಗೆ ನಾವು ಯೋಚನೆ ಮಾಡ್ತಾ ಹೋದರೆ ಬರೀ ರಾಸಾಯನಿಕಗಳನ್ನೇ ಬಳಸ್ತಾ ಹೋದರೆ ಮಣ್ಣಿನ ರಚನೆಯೂ ಹಾಳಾಗ್ಬಿಡುತ್ತೆ. ಮಣ್ಣಿನ ರಚನೆ ಹಾಳಾಗಿ ಅದರಲ್ಲಿ ನಿಮಗೆ ಏನು ಫರ್ಟಿಲಿಟಿನೇ ಇಲ್ಲ, ಫಲವತ್ತತೆನೇ ಇಲ್ಲ ಅಂದಾಗ ನೀವು ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಆಗೋದಿಲ್ಲ. ಮುಂದಿನ ಪೀಳಿಗೆಗೆ ನಾವು ಒಂದು ಉತ್ತಮ ವಾತಾವರಣನ ನಾವು ಬಿಟ್ಕೊಡ್ಬೇಕು ಅಂತಂದರೆ ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಸಹ ಬಹಳ ಮುಖ್ಯ ಆಗುತ್ತೆ.